ಎಲ್ಲರಿಗೂ ಧನುಸ್ಸು ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ವರ್ಣಮಾಲೆಯ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅಂತ ನೋಡೋಣ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಕನ್ನಡದ ವರ್ಣಮಾಲೆಯ ಮೇಲೆ ಕೆ ಪಿ ಎಸ್ ಸಿ ನಡೆಸುವಂಥ ಗ್ರೂಪ್ ಬಿ, ಗ್ರೂಪ್ ಸಿ, FDA ಮತ್ತು SDAಗಳಲ್ಲಿ ಕಂಪಲ್ಸರಿ ಮೂರರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಎಷ್ಟಂದರೆ 3ರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಕನ್ನಡದ ವರ್ಣಮಾಲೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ಕನ್ನಡದ ವರ್ಣಮಾಲೆಯ ಬಗ್ಗೆ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳೆಷ್ಟು, ಅದರಲ್ಲಿ ಯಾವ ವಿಧಗಳು ಬರ್ತವೆ, ಆ ವಿಧಗಳಲ್ಲಿ ಎಷ್ಟು ಅಕ್ಷರಗಳನ್ನ ವಿಂಗಡಣೆಯನ್ನ ಮಾಡಿದ್ದಾರೆ ಅಂತ ನೋಡ್ಕೊಳ್ತಾ ಹೋಗೋಣ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಒಂದು 49 ಅಕ್ಷರಗಳಿವೆ. ಇಷ್ಟು 49 ಅಕ್ಷರಗಳಿವೆ. ಅದರಲ್ಲಿ 3 ವಿಧ. ವರ್ಣಮಾಲೆಯಲ್ಲಿ 3 ವಿಧಗಳು. ಆ 3 ವಿಧಗಳು ಯಾವ್ಯಾವಪ್ಪ ಅಂದರೆ, 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಕಗಳು. ಈ ಸ್ವರಗಳಂದ್ರೆ ಏನು? ಸ್ವರಗಳಲ್ಲಿ ಯಾವ್ಯಾವ ವಿಧಗಳಿದಾವೆ, ಒಂದು ಯಾವ್ಯಾವ ಒಂದು ವರ್ಣಮಾಲೆ ಅಕ್ಷರಗಳು ಬರ್ತವೆ ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈ ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಎಷ್ಟು? 13 ಅಕ್ಷರಗಳಿವೆ. ಈ ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಆ ಒಂದು ಒಟ್ಟು ಸ್ವರಗಳು ಬಂದು 13 ಸ್ವರಗಳಿದ್ದಾವೆ. ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟು ಸ್ವರಗಳು. ಮೊದಲನೇದಾಗಿ ಸ್ವರಗಳು ಬಂದು 13 ಅಕ್ಷರಗಳಿವೆ. ಈ ಸ್ವರಗಳಲ್ಲಿ 2 ವಿಧ. ಇಷ್ಟು 2 ವಿಧ. ಆ 2 ವಿಧಗಳು ಯಾವಪ್ಪ ಅಂದ್ರೆ ಅಸ್ವಸ್ವರ ಮತ್ತೆ ದೀರ್ಘಸ್ವರ. ಈ ಅಸ್ವಸ್ವರದಲ್ಲಿ ಈ 13 ಸ್ವರಗಳಲ್ಲಿ ಅಸ್ವಸ್ವರ ಅಕ್ಷರಗಳು ಬಂದು 6 ಇದಾವೆ. ದೀರ್ಘಸ್ವರ ಅಕ್ಷರಗಳು ಬಂದು 7 ಇದಾವೆ. ಟೋಟಲ್ ಆಗಿ 13 ಅಕ್ಷರಗಳಾಯಿತು. ಅಸ್ವಸ್ವರ ಅಕ್ಷರಗಳಂದ್ರೆ ಏನಪ್ಪಾ ಅಂದ್ರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಅಸ್ವಸ್ವರ ಅಂತ ಕರೀತಾರೆ. ಈ ಅಸ್ವಸ್ವರ ಅಕ್ಷರಗಳು ಬಂದು 6 ಇದಾವೆ. ಇಷ್ಟು 6 ಅಕ್ಷರಗಳು. ಅಸ್ವಸ್ವರದ ಒಟ್ಟು ಅಕ್ಷರಗಳು ಬಂದು 6 ಅಕ್ಷರಗಳಿದಾವೆ. ಆ 6 ಅಕ್ಷರಗಳು ಯಾವ್ಯಾವಪ್ಪ ಅಂದ್ರೆ ಅ, ಇ, ಉ, ರು, ಎ ಮತ್ತೆ ಓ ಅಕ್ಷರಗಳು. ಒಟ್ಟು 6 ಅಕ್ಷರಗಳು ಅಸ್ವಸ್ವರ ಅಕ್ಷರಗಳು. ಹಾಗಾದ್ರೆ ಈ 13 ಅಕ್ಷರಗಳಲ್ಲಿ ಅಸ್ವಸ್ವರ ಅಕ್ಷರಗಳು 6 ಅಂತ ಬಂದ್ರೆ, ಈ ದೀರ್ಘಸ್ವರ ಅಕ್ಷರಗಳು ಅಂದ್ರೆ ಏನು? ದೀರ್ಘಸ್ವರ ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ ಅಂತ ನೋಡೋದಾದ್ರೆ
ಒಂದು ದೀರ್ಘ ಸ್ವರ ಅಕ್ಷರಗಳು ಅಂದ್ರೆ 7 ಅಕ್ಷರಗಳು ಬರ್ತವೆ. ಯಾವುವು? 7 ಅಕ್ಷರಗಳು ಬರ್ತವೆ. ಏನು ದೀರ್ಘ ಸ್ವರ ಅಕ್ಷರಗಳಂದ್ರೆ? ಅಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಹಾಗಾದ್ರೆ ದೀರ್ಘ ಸ್ವರ ಅಂದ್ರೆ ಒಂದು ಪದನೇ ಹೇಳ್ತಾ ಇದೆ ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಒಂದು ಅಕ್ಷರಗಳಿಗೆ ದೀರ್ಘ ಸ್ವರಗಳು ಅಂತ ಕರೀತಾರೆ. ಆ ಅಕ್ಷರಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಆ, ಈ, ಉ, ಎ, ಐ, ಓ ಮತ್ತೆ ಔ. ಈ ಅಕ್ಷರಗಳು ಬಂದು ದೀರ್ಘ ಸ್ವರಾಕ್ಷರಗಳು ಅಂತ ಕರೀತಾರೆ. ಒಂದ್ಸರಿ ರಿವಿಷನ್ ಮಾಡ್ಕೊಳ್ಳೋಣ ನೋಡಿ. ಸ್ವರಗಳಂದ್ರೆ ಏನಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಒಂದು ಸ್ವರಗಳಂತ ಕರೀತಾರೆ. ಒಟ್ಟು ಸ್ವರಗಳು ಬಂದು 13 ಅಕ್ಷರಗಳು. ಅದರಲ್ಲಿ 2 ವಿಧ, ಅಸ್ವಸ್ವರ ಮತ್ತೆ ದೀರ್ಘ ಸ್ವರ. ಅಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಒಟ್ಟು ಅಕ್ಷರಗಳು ಬಂದು 6 ಅಕ್ಷರಗಳು. ಅವು ಒಂದು ಆ, ಈ, ಉ, ರು, ಎ ಮತ್ತೆ ಓ ಅಕ್ಷರಗಳು 6 ಅಕ್ಷರಗಳಿದಾವೆ. ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರೀತಾರೆ. ಒಟ್ಟು ಅಕ್ಷರಗಳು ಒಂದು 7 ಅಕ್ಷರಗಳು. ಅವು ಯಾವಪ್ಪ ಅಂದ್ರೆ ಆ, ಈ, ಉ, ಎ, ಐ, ಓ ಮತ್ತೆ ಔ ಅಕ್ಷರಗಳು. ಕನ್ನಡ ವರ್ಣಮಾಲೆಯ ಇನ್ನೊಂದು ವಿಧ ಯಾವ್ದಪ್ಪ ಅಂದ್ರೆ ವ್ಯಂಜನಗಳು. ಯಾವುವು? ವ್ಯಂಜನಗಳು. ಈ ಒಟ್ಟು ವ್ಯಂಜನಗಳು ಬಂದು 34 ಅಕ್ಷರಗಳಿವೆ. ಎಷ್ಟು? ಒಟ್ಟು 34 ಅಕ್ಷರಗಳಿವೆ. ಅದರಲ್ಲಿ 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಕರೀತಾರೆ. ಈ ವರ್ಗೀಯ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಇಲ್ಲಿ ಒಂದು 25 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನ ಬಂದು 9 ಅಕ್ಷರಗಳಿವೆ. ವರ್ಗೀಯ ವ್ಯಂಜನ ಒಂದು 25 ಅಕ್ಷರ, ಅವರ್ಗೀಯ ವ್ಯಂಜನ ಅಕ್ಷರಗಳು ಬಂದು 9 ಅಕ್ಷರಗಳಿವೆ. ಹಾಗಾದ್ರೆ ಈ ವರ್ಗೀಯ ವ್ಯಂಜನ ಅಕ್ಷರಗಳು ಯಾವುವು, ಅವರ್ಗೀಯ ವ್ಯಂಜನ ಅಕ್ಷರಗಳು ಯಾವುವು ಅಂತ ತಿಳ್ಕೊಳ್ತಾ ಬರೋಣ. ಫಸ್ಟ್ ಆಫ್ ಆಲ್ ವ್ಯಂಜನ ಅಂದ್ರೆ ಏನು? ವ್ಯಂಜನ ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಒಂದು ವ್ಯಂಜನ ಅಂತ ಕರೀತಾರೆ. ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು. ಏನು? ವ್ಯಂಜನಗಳು ಅಂತ ಕರೀತಾರೆ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರೀತಾರೆ. ಒಟ್ಟು ವ್ಯಂಜನಾಕ್ಷರಗಳು ಒಂದು 34 ಅಕ್ಷರಗಳಿವೆ. ಹಾಗಾದ್ರೆ ಆಗ್ಲೇ ಹೇಳಿದೆ ನಾನು, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಬಂದು 25 ಅಕ್ಷರ, ಅವರ್ಗೀಯ ವ್ಯಂಜನ ಅಕ್ಷರಗಳು ಬಂದು 9 ಅಕ್ಷರ. ಈ ವರ್ಗೀಯ ವ್ಯಂಜನಗಳಲ್ಲಿ ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಯಾವ್ಯಾವಪ್ಪ ಒಂದು 3 ವಿಧಗಳಂದ್ರೆ ಅಲ್ಪಪ್ರಾಣ ಅಕ್ಷರಗಳು, ಮಹಾಪ್ರಾಣ ಅಕ್ಷರಗಳು ಮತ್ತೆ ಅನುನಾಸಿಕಗಳು. ಯಾವುವು? ಅನುನಾಸಿಕಗಳು. ಅಲ್ಪ ಪ್ರಾಣಾಕ್ಷರ ಅಂದ್ರೆ ಏನು, ಮಹಾಪ್ರಾಣಾಕ್ಷರ ಅಂದ್ರೆ ಏನು, ಅನುನಾಸಿಕ ಅಕ್ಷರಗಳಂದ್ರೆ ಏನಂತ ತಿಳ್ಕೊಳ್ತಾ ಬರೋಣ. ಅಲ್ಪ ಪ್ರಾಣ
ಒಂದು ಪದನೇ ಹೇಳ್ತಾ ಇದೆ. ಅಲ್ಪ ಪ್ರಾಣಾಕ್ಷರ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. ಈ ವರ್ಗೀಯ ವ್ಯಂಜನಗಳು ಅಂದ್ರೆ ಇದರಲ್ಲಿ ಈ ಕಾಯಿಂದ ಮಾವರೆಗೂ ಕೂಡ ಒಟ್ಟು 25 ಅಕ್ಷರಗಳು ಬರ್ತವೆ. ಎಷ್ಟು? 25 ಅಕ್ಷರಗಳು ಬರ್ತವೆ. ಈ 25 ಅಕ್ಷರಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಯಾವುವು, ಮಹಾಪ್ರಾಣಾಕ್ಷರಗಳು ಯಾವುವು, ಅನುನಾಸಿಕಗಳು ಯಾವುವು ಅಂತ ನೋಡೋದಾದ್ರೆ, ಈ ವರ್ಗೀಯ ವ್ಯಂಜನಗಳಲ್ಲಿ ಒಂದು ಮತ್ತು ಮೂರನೇ ಕಂಬ ಸಾಲುಗಳು, 1 ಮತ್ತು 3ನೇ ಕಂಬ ಸಾಲುಗಳ ಒಂದು ಅಲ್ಪ ಪ್ರಾಣಾಕ್ಷರಗಳು. ಮಹಾಪ್ರಾಣಾಕ್ಷರಗಳು ಅಂದ್ರೆ 2 ಮತ್ತು 4ನೇ ಕಂಬ ಸಾಲು ಅಕ್ಷರಗಳು, 2 ಮತ್ತೆ 4ನೇ ಕಂಬ ಸಾಲು ಅಕ್ಷರಗಳು ಒಂದು ಮಹಾಪ್ರಾಣಾಕ್ಷರಗಳು. ಯೋಗವಾಹಕಗಳಂದ್ರೆ ಅನುನಾಸಿಕಗಳಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಇವು ಒಂದು ವರ್ಗೀಯ ವ್ಯಂಜನದ 5ನೇ ಕಂಬ ಸಾಲು ಅಕ್ಷರಗಳು. ಇಷ್ಟು 5ನೇ ಕಂಬ ಸಾಲು ಅಕ್ಷರಗಳನ್ನ ಒಂದು ಅನುನಾಸಿಕಗಳಂತ ಕರೀತಾರೆ. ಹಾಗಾದ್ರೆ ಆ ಅಕ್ಷರಗಳು ಯಾವ್ಯಾವ ಅಂತ ನೋಡೋದಾದ್ರೆ, ಆ ಅಕ್ಷರಗಳು ಫಾರ್ ಎಕ್ಸಾಂಪಲ್ ಅಲ್ಪ ಪ್ರಾಣಾಕ್ಷರಗಳು ಯಾವುವು, ಮಹಾಪ್ರಾಣಾಕ್ಷರಗಳು ಯಾವುವು, ಅನುನಾಸಿಕ ಅಕ್ಷರಗಳು ಯಾವುವು ಅಂತ ನೋಡ್ಕೊಂತ ಬಂದ್ರೆ, ನಾನು ಹೇಳ್ದಂಗೆ ವರ್ಗೀಯ ವ್ಯಂಜನದ 1ನೇ ಮತ್ತು 3ನೇ ಕಂಬ ಸಾಲು ಅಕ್ಷರಗಳು ಬಂದು ಅಲ್ಪ ಪ್ರಾಣಾಕ್ಷರಗಳು. ಅವು ಯಾವ ಅಂದ್ರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಏನಿದಾವಲ್ಲ, ಈ 10 ಅಕ್ಷರಗಳು ಬಂದು ಅಲ್ಪ ಪ್ರಾಣಾಕ್ಷರಗಳು. ಕಡಿಮೆ ಉಸಿರನ್ನ ತೆಗೆದುಕೊಂಡು ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. ಮಹಾಪ್ರಾಣಾಕ್ಷರಗಳು ಅಂದ್ರೆ ವರ್ಗೀಯ ವ್ಯಂಜನದ 2 ಮತ್ತು 4ನೇ ಕಂಬ ಸಾಲುಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಕರೀತವೆ. ಹಾಗಾದ್ರೆ ಆ ಒಂದು ಅಕ್ಷರಗಳು ಯಾವುವು ಅಂತ ನೋಡೋದಾದ್ರೆ, ಖ, ಚ, ಟ, ತ, ಪ, ಗ, ಜ, ಡ, ದ, ಬ ಈ ಒಂದು 10 ಅಕ್ಷರಗಳು ಏನೇನಿದ್ದಾವೋ ಇವು ಒಂದು ಮಹಾಪ್ರಾಣಾಕ್ಷರಗಳು. ಬೇಕಾದ್ರೆ ನೀವು ಉಚ್ಚಾರಣೆ ಮಾಡಿ ನೋಡಿ. ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಸ್ವಲ್ಪ ಸಮಯವನ್ನು ಮಾತ್ರ ತಗೊಳುತ್ತೆ, ಅಂದ್ರೆ ಸ್ವಲ್ಪ ಒಂದು ಉಸಿರನ್ನ ಮಾತ್ರ ತಗೊಳ್ಬೇಕಾಗುತ್ತೆ. ಇದನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಹೆಚ್ಚು ಉಸಿರನ್ನ ತಗೊಳ್ಬೇಕಾಗುತ್ತೆ. ಹೆಚ್ಚು ಉಸಿರನ್ನ ತಗೊಳ್ಬೇಕಾಗುತ್ತೆ. ಅನುನಾಸಿಕ ಅಂದ್ರೆ ನಾವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಒಂದು ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಆ ಅಕ್ಷರಗಳು ಯಾವುವಪ್ಪ ಅಂದ್ರೆ ನ್ಯ, ನ್ಯ, ನ, ನ, ಮ ಈ ಒಂದು 5 ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಮತ್ತೆ ಇದರಲ್ಲಿ ಅವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳಲ್ಲಿ ಅವರ್ಗೀಯ ವ್ಯಂಜನಗಳು ಬಂದು ಟೋಟಲ್ 9 ಇದಾವೆ. ಅವರ್ಗೀಯ ವ್ಯಂಜನ ಅಂದ್ರೆ ವರ್ಗ ಮಾಡಕ್ಕಾಗದೆ ಒಂದೇ ಕಡೆ ಸೇರಿಸಿರುವಂತ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ. ಒಟ್ಟು 9 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಇನ್ನೊಂದು ವಿಧ ಅಂದ್ರೆ ಯೋಗವಾಹಕಗಳು. ಇದು 3ನೇ ವಿಧ. ಯೋಗವಾಹಕಗಳಂದ್ರೆ ಅನುಸ್ವರ ಮತ್ತೆ ವಿಸರ್ಗಾಕ್ಷರಗಳನ್ನ ಯೋಗವಾಹಕಗಳಂತ ಕರೀತಾರೆ. ಕನ್ನಡದ ವರ್ಣಮಾಲೆಯ ರೀತಿ ಹೇಳಬೇಕಾದ್ರೆ, ಸ್ವರಗಳ ಮುಂದೆ ಉಚ್ಚರಿಸಲ್ಪಡುವಂತಹ ಅನುಸ್ವರ ಮತ್ತೆ ವಿಸರ್ಗ ಅಕ್ಷರಗಳನ್ನ
ಯೋಗವಾಹಕಗಳು ಅಂತ ಕರೀತಾರೆ. ಎಷ್ಟು? ಇದು 2 ಅಕ್ಷರಗಳಿವೆ, ಅನುಸ್ವರ ಮತ್ತೆ ವಿಸರ್ಗ. 2 ಅಕ್ಷರಗಳು, 2 ಅಕ್ಷರಗಳು. ಇನ್ನ ಇದರಲ್ಲೇ ನೋಡೋದಾದ್ರೆ, ಕನ್ನಡದ ವರ್ಣಮಾಲೆಯಲ್ಲೇ ನೋಡೋದಾದ್ರೆ, ಇಲ್ಲಿ ಗುಣಿತಾಕ್ಷರಗಳಂದ್ರೆ ಏನು, ಒತ್ತಕ್ಷರಗಳಂದ್ರೆ ಏನು ಅಂತ ನೋಡೋಣ. ಒಂದು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು. ಕಾಗುಣಿತಾಕ್ಷರಗಳು ಏನು? ಗುಣಿತಾಕ್ಷರ ಅಂದ್ರೆ ಏನು, ಕಾಗುಣಿತಾಕ್ಷರ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸ್ವರಗಳ ಮುಂದೆ ವ್ಯಂಜನಗಳಿಗೆ ಸ್ವರಗಳನ್ನು ಸೇರಿಸುವುದನ್ನ ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಕ ಕ ಅಂತ ನೋಡೋದಾದ್ರೆ ಇವು ಗುಣಿತಾಕ್ಷರಗಳು. ಈ ಗುಣಿತಾಕ್ಷರಗಳನ್ನ ಬಿಡಿಸಿ ಬರೆದಾಗ ಕ ಪ್ಲಸ್ ಆ, ಕ ಪ್ಲಸ್ ಆ ಅಂತ ಇದನ್ನ ಬಿಡಿಸಿ ಬರಬೇಕಾಗುತ್ತೆ. ಈ ಒಂದು ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು ಅಂತ ಕರೀತಾರೆ. ಹಾಗಾದ್ರೆ ಇನ್ನೊಂದು ಒತ್ತಕ್ಷರ ಅಂದ್ರೆ ಏನು? ಒತ್ತಕ್ಷರ ಕನ್ನಡದ ವರ್ಣಮಾಲೆಯ ಇನ್ನೊಂದು ಟಾಪಿಕ್ ಅನ್ನು ನೋಡೋಣ. ಆ ಟಾಪಿಕ್ ಯಾವುದಂದ್ರೆ ಒತ್ತಕ್ಷರ. ಒತ್ತಕ್ಷರ, ಈ ಒತ್ತಕ್ಷರ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, 2 ವ್ಯಂಜನಾಕ್ಷರಗಳು ಸೇರಿ ಆಗುವ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವು ಕೂಡ ಯಾವ ರೀತಿ ಅಂದ್ರೆ, 2 ವ್ಯಂಜನಗಳು ಸೇರಿ ಆಗುವಂತ ಅಕ್ಷರಗಳಿಗೆ ಒತ್ತಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಕ ಕ ನೋಡಿದ್ರಲ್ಲ, 2 ವ್ಯಂಜನಾಕ್ಷರಗಳು ಸೇರಿ ಒಂದು ಅಕ್ಷರ ಆಗೋದಕ್ಕೆ ಒತ್ತಕ್ಷರ ಅಂತ ಕರೀತಾರೆ. ಇದರಲ್ಲಿ 2 ವಿಧ: ಸಜಾತಿ ಒತ್ತಕ್ಷರ, ಸಜಾತಿ ಒತ್ತಕ್ಷರ ಮತ್ತೆ ವಿಜಾತಿ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಮತ್ತೆ ವಿಜಾತಿ ಒತ್ತಕ್ಷರ. ಸಜಾತಿ ಒತ್ತಕ್ಷರ ಅಂದ್ರೆ ಒಂದೇ ರೀತಿಯ ವ್ಯಂಜನಗಳು ಸೇರಿ ಆಗುವಂತ ಒತ್ತಕ್ಷರಕ್ಕೆ ಸಜಾತಿ ಒತ್ತಕ್ಷರ ಅಂತ ಕರೀತಾರೆ. ವಿಜಾತಿ ಒತ್ತಕ್ಷರ ಅಂದ್ರೆ ಬೇರೆ ಬೇರೆಯ ಒಂದು ವ್ಯಂಜನಗಳು ಸೇರಿ ಆಗುವಂತ ಅಕ್ಷರಗಳಿಗೆ ವಿಜಾತಿ ಒತ್ತಕ್ಷರ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ವಿಗ್ರಹ. ಏನು? ವಿಗ್ರಹ. ಇಲ್ಲಿ ನೋಡಿದ್ರಲ್ಲ, ಇದೇ ಒಂದು ಗ್ರ ಅಂತ ಬರೆದಾಗ ಇದೇ ಒಂದು ವ್ಯಂಜನ ಇದೆ, ಇದೇ ಒಂದು ವ್ಯಂಜನ ಇದೆ. ಇದನ್ನ ವಿಜಾತಿ ಒತ್ತಕ್ಷರ ಅಂತ ಕರೀತಾರೆ. ಇನ್ನ ಕೊನೆಯದಾಗಿ, ಕನ್ನಡದ ವರ್ಣಮಾಲೆಯ ಮೇಲೆ ಒಂದು ಕಾಂಪಿಟೇಟಿವ್ ಅಲ್ಲಿ ಕೇಳಬಹುದಂತ ಇನ್ನೊಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ವರ್ಣೋತ್ಪತ್ತಿ ಸ್ಥಾನಗಳು. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಯಾವ್ದಂದ್ರೆ ವರ್ಣೋತ್ಪತ್ತಿ. ವರ್ಣೋತ್ಪತ್ತಿ ವರ್ಣೋತ್ಪತ್ತಿ ಸ್ಥಾನಗಳು. ವರ್ಣೋತ್ಪತ್ತಿ ಸ್ಥಾನಗಳು ಏನಪ್ಪಾ ಇದು ವರ್ಣೋತ್ಪತ್ತಿ ಸ್ಥಾನಗಳು ಅಂತ ನೋಡಿದ್ರೆ, ಒಂದು ಪದಗಳೇ ಹೇಳ್ತಾ ಇದೆ. ವರ್ಣಮಾಲೆಯ ಅಕ್ಷರಗಳು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತ ನೋಡೋದಾದ್ರೆ ಅದನ್ನೇ ವರ್ಣೋತ್ಪತ್ತಿ ಸ್ಥಾನಗಳು ಅಂತ ಕರೀತಾರೆ. ಅದರಲ್ಲಿ ನೋಡೋಣ ಯಾವ ಇದಾವಂತ. ಕಂಠ್ಯಕ್ಷರಗಳು. ಯಾವ? ಕಂಠ್ಯಕ್ಷರಗಳು, ತಾಲವ್ಯಾಕ್ಷರಗಳು, ಮೂರ್ಧನ್ಯಾಕ್ಷರಗಳು, ದಂತಾಕ್ಷರಗಳು ಮತ್ತೆ
ಓಷ್ಟಕ್ಷರಗಳು ನಾವು ಇಷ್ಟು ವರ್ಣೋತ್ಪತ್ತಿ ಸ್ಥಾನಗಳಲ್ಲಿರುವಂತ ವಿಧಗಳು. ಕಂಠ್ಯಕ್ಷರ ಅಂದ್ರೆ ಏನು, ತಾಲವ್ಯ ಅಕ್ಷರ ಅಂದ್ರೆ ಏನು, ಮೂರ್ಧನ್ಯ ಅಕ್ಷರ ಅಂದ್ರೆ ಏನು, ದಂತ್ಯಾಕ್ಷರ ಅಂದ್ರೆ ಏನು, ಓಷ್ಟಾಕ್ಷರ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕಂಠದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ಕಂಠ್ಯಾಕ್ಷರಗಳಂತ ಕರೀತಾರೆ. ದವಡೆಯ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ತಾಲವ್ಯ ಅಕ್ಷರಗಳಂತ ಕರೀತಾರೆ. ಮೂರ್ಧನ್ಯ ಅಕ್ಷರಗಳು ನಾಲಿಗೆಯ ಮೇಲ್ಭಾಗದ ಮೂರ್ಧನ್ಯ ಎಂಬುವಂತ ಜಾಗದಲ್ಲಿ ಉತ್ಪತ್ತಿ ಆಗುವಂತ ಒಂದು ಅಕ್ಷರಗಳಿಗೆ ಮೂರ್ಧನ್ಯ ಅಕ್ಷರಗಳಂತ ಕರೀತಾರೆ. ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ದಂತಾಕ್ಷರಗಳು ಅಂತ ಕರೀತಾರೆ. ತುಟಿಗಳ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ಓಷ್ಟಾಕ್ಷರಗಳು ಅಂತ ಕರೀತಾರೆ. ಹಾಗಾದ್ರೆ ಆ ಅಕ್ಷರಗಳು ವರ್ಣಮಾಲೆಯಲ್ಲಿ ಯಾವ್ಯಾವ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆ, ಆ, ಕ, ಖ, ಖ, ಗ, ಜ್ಞ ಮತ್ತೆ ಹ ಮತ್ತೆ ವಿಸರ್ಗಾಕ್ಷರ. ಯಾವುವು? ವಿಸರ್ಗಾಕ್ಷರ. ಈ ಒಂದು ಅಕ್ಷರಗಳನ್ನ ಕಂಠ್ಯಕ್ಷರಗಳು ಅಂತ ಕರೀತಾರೆ. ತಾಲವ್ಯ ಅಕ್ಷರಗಳಂದ್ರೆ ಏನು? ತಾಲವ್ಯ ನಾನು ಹೇಳಿದ್ನಲ್ಲ, ದವಡೆಯ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ಒಂದು ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ಯಾವ್ಯಾವಪ್ಪ ಅಂದ್ರೆ ಈ, ಈ, ಚ, ಚ, ಜ, ಜ, ಜ್ಞ ಮತ್ತೆ ಯ ಮತ್ತೆ ಶೇ. ಈ ಒಂದು ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ. ಮೂರ್ಧನ್ಯ ಅಕ್ಷರಗಳು ನಾಲಿಗೆ ಮೇಲ್ಭಾಗದ ಮೂರ್ಧನ್ಯ ಎಂಬ ಜಾಗದಲ್ಲಿ ಉತ್ಪತ್ತಿಯಾಗುವಂತ ಅಕ್ಷರಗಳು. ಈ ಅಕ್ಷರಗಳು ಯಾವಪ್ಪ ಅಂತಂದ್ರೆ ಠ, ಯಾವು ಸಾರಿ ಟ, ಟ, ಡ, ಡ, ನ, ರ ಮತ್ತೆ ಶೇ ಸಾರಿ ಶ. ಈ ಒಂದು ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳು ಅಂತ ಕರೀತಾರೆ. ದಂತಾಕ್ಷರಗಳು ಅಂದ್ರೆ ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ದಂತಾಕ್ಷರಗಳು ಅಂತ ಕರೀತಾರೆ. ಯಾವ್ಯಾವಪ್ಪ ಅಂದ್ರೆ ತ, ಥ, ದ, ದ, ನ, ಲ ಮತ್ತೆ ಸ. ಈ ಒಂದು ಅಕ್ಷರಗಳನ್ನ ದಂತಾಕ್ಷರಗಳು ಅಂತ ಕರೀತಾರೆ. ಓಷ್ಟಾಕ್ಷರಗಳು ಅಂದ್ರೆ ತುಟಿಗಳ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಕ್ಷರಗಳಿಗೆ ಓಷ್ಟಾಕ್ಷರಗಳಂತ ಕರೀತಾರೆ. ಆ ಒಂದು ಅಕ್ಷರಗಳು ಯಾವಪ್ಪ ಅಂದ್ರೆ ಉ, ಉ, ಪ, ಪ, ಬ, ಬ ಮತ್ತೆ ಮ. ಈ ಒಂದು ಅಕ್ಷರಗಳಿಗೆ ಒಂದು ಓಷ್ಟಾಕ್ಷರ ಅಂತ ಕರೀತಾರೆ. ಈ ಒಂದು ವರ್ಣೋತ್ಪತ್ತಿ ಸ್ಥಾನಗಳೇನಿದೆ ಅಂದ್ರೆ ಪ್ರತಿಯೊಂದು ನಾನು ಬರೆದಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಅಂದ್ರೆ KPSC ನಡೆಸುವಂತ ಗ್ರೂಪ್ ಬಿ, ಗ್ರೂಪ್ ಸಿ, FD/SDಗಳಲ್ಲಿ ಈ ಒಂದು ವರ್ಣೋತ್ಪತ್ತಿ ಸ್ಥಾನಗಳ ಮೇಲೆ ಕಂಪಲ್ಸರಿ 1-2 ಕ್ವಶನ್ಸ್ ಬಂದೇ ಬರ್ತವೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಇದು. ಏನು ಕನ್ನಡದ ವರ್ಣಮಾಲೆಯ ಮೇಲೆ 3-4 ಕ್ವಶನ್ಸ್ ಬರ್ತವೆ ಅಂತ ಹೇಳಿದ್ನೋ, ಈ ವರ್ಣೋತ್ಪತ್ತಿ ಸ್ಥಾನಗಳ ಮೇಲೆ ಕಂಪಲ್ಸರಿ 1-2 ಕ್ವಶನ್ಸ್ ಬರುವಂತ ಚಾನ್ಸಸ್ ತುಂಬಾನೇ ಇರ್ತವೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ಆಗಿದೆ ಇದು. ಸೊ ನಾನು ಹೇಳ್ಕೊಟ್ಟಿರುವಂತ ಒಂದು ಈ ತರಗತಿ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಧನುಸ್ಸು ಅಕಾಡೆಮಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡದ ವರ್ಣಮಾಲೆಯ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅಂತ ನೋಡೋಣ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಕನ್ನಡದ ವರ್ಣಮಾಲೆಯ ಮೇಲೆ KPSC ನಡೆಸುವಂತ ಗ್ರೂಪ್ ಬಿ,
ಗ್ರೂಪ್ ಬಿ, ಗ್ರೂಪ್ ಸಿ, FDA ಮತ್ತು SBAಗಳಲ್ಲಿ ಕಂಪಲ್ಸರಿ ಮೂರರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಎಷ್ಟಂದ್ರೆ 3ರಿಂದ 4 ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಕನ್ನಡದ ವರ್ಣಮಾಲೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈಗ ಕನ್ನಡದ ವರ್ಣಮಾಲೆಯ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳೆಷ್ಟು, ಅದರಲ್ಲಿ ಯಾವ ವಿಧಗಳು ಬರ್ತವೆ, ಆ ವಿಧಗಳಲ್ಲಿ ಎಷ್ಟು ಅಕ್ಷರಗಳನ್ನ ವಿಂಗಡಣೆಯನ್ನ ಮಾಡಿದ್ದಾರೆ ಅಂತ ನೋಡ್ಕೊಳ್ತಾ ಹೋಗೋಣ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಒಂದು 49 ಅಕ್ಷರಗಳಿವೆ. ಇಷ್ಟು 49 ಅಕ್ಷರಗಳಿವೆ. ಅದರಲ್ಲಿ 3 ವಿಧ. ವರ್ಣಮಾಲೆಯಲ್ಲಿ 3 ವಿಧಗಳು. ಆ 3 ವಿಧಗಳು ಯಾವ್ಯಾವಪ್ಪ ಅಂದ್ರೆ, 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಕಗಳು. ಈ ಸ್ವರಗಳಂದ್ರೆ ಏನು? ಸ್ವರಗಳಲ್ಲಿ ಯಾವ್ಯಾವ ವಿಧಗಳಿದಾವೆ, ಒಂದು ಯಾವ್ಯಾವ ಒಂದು ವರ್ಣಮಾಲೆ ಅಕ್ಷರಗಳು ಬರ್ತವೆ ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈ ಸ್ವರಗಳಲ್ಲಿ 13 ಅಕ್ಷರಗಳಿವೆ. ಎಷ್ಟು? 13 ಅಕ್ಷರಗಳಿವೆ. ಈ ಸ್ವರಗಳಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಏನಪ್ಪಾ ಅಂದ್ರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಸ್ವರಗಳು ಅಂತ ಕರೀತಾರೆ. ಆ ಒಂದು ಒಟ್ಟು ಸ್ವರಗಳು ಒಂದು 13 ಸ್ವರಗಳಿದ್ದಾವೆ. ಈಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಸ್ವರಗಳು. ಮೊದಲನೇದಾಗಿ ಸ್ವರಗಳು ಬಂದು 13 ಅಕ್ಷರಗಳಿವೆ. ಈ ಸ್ವರಗಳಲ್ಲಿ 2 ವಿಧ. ಇಷ್ಟು 2 ವಿಧ. ಆ 2 ವಿಧಗಳು ಯಾವಪ್ಪ ಅಂದ್ರೆ, ಅಸ್ವಸ್ವರ ಮತ್ತೆ ದೀರ್ಘಸ್ವರ. ಅಸ್ವಸ್ವರ ಮತ್ತು ದೀರ್ಘಸ್ವರ. ಈ ಅಸ್ವಸ್ವರದಲ್ಲಿ ಈ 13 ಸ್ವರಗಳಲ್ಲಿ ಅಸ್ವಸ್ವರ ಅಕ್ಷರಗಳು ಬಂದು 13 ಸ್ವರಗಳಲ್ಲಿ ಅಸ್ವಸ್ವರ ಅಕ್ಷರಗಳು ಬಂದು 6 ಇದಾವೆ. ದೀರ್ಘಸ್ವರ ಅಕ್ಷರಗಳು ಬಂದು 7 ಇದಾವೆ. ಟೋಟಲ್ ಆಗಿ 13 ಅಕ್ಷರಗಳಾಯಿತು. ಅಸ್ವಸ್ವರ ಅಕ್ಷರಗಳಂದ್ರೆ ಏನಪ್ಪಾ ಅಂದ್ರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಅಸ್ವಸ್ವರ ಅಂತ ಕರೀತಾರೆ. ಈ ಅಸ್ವಸ್ವರ ಅಕ್ಷರಗಳು ಬಂದು 6 ಇದಾವೆ. ಇಷ್ಟು 6 ಅಕ್ಷರಗಳು. ಅಸ್ವಸ್ವರದ ಒಟ್ಟು ಅಕ್ಷರಗಳು ಬಂದು 6 ಅಕ್ಷರಗಳಿದಾವೆ. ಆ 6 ಅಕ್ಷರಗಳು ಯಾವ್ಯಾವಪ್ಪ ಅಂದ್ರೆ, ಅ, ಇ, ಉ, ರು, ಎ ಮತ್ತೆ ಓ ಅಕ್ಷರಗಳು. ಒಟ್ಟು 6 ಅಕ್ಷರಗಳು ಅಸ್ವಸ್ವರ ಅಕ್ಷರಗಳು. ಹಾಗಾದ್ರೆ ಈ 13 ಅಕ್ಷರಗಳಲ್ಲಿ ಅಸ್ವಸ್ವರ ಅಕ್ಷರಗಳು 6 ಅಂತ ಬಂದ್ರೆ, ಈ ದೀರ್ಘಸ್ವರ ಅಕ್ಷರಗಳು ಅಂದ್ರೆ ಏನು? ದೀರ್ಘಸ್ವರ ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ ಅಂತ ನೋಡೋದಾದ್ರೆ, ಒಂದು ದೀರ್ಘಸ್ವರ ಅಕ್ಷರಗಳು ಅಂದ್ರೆ 7 ಅಕ್ಷರಗಳು ಬರ್ತವೆ. 7 ಅಕ್ಷರಗಳು ಬರ್ತವೆ. ಏನು ದೀರ್ಘಸ್ವರ ಅಕ್ಷರಗಳಂದ್ರೆ, ಅಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಹಾಗಾದ್ರೆ ದೀರ್ಘಸ್ವರ ಅಂದ್ರೆ ಒಂದು ಪದನೇ ಹೇಳ್ತಾ ಇದೆ. ದೀರ್ಘಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಒಂದು ಅಕ್ಷರಗಳಿಗೆ
ದೀರ್ಘ ಸ್ವರಗಳು ಅಂತ ಕರೀತಾರೆ. ಅವು ಆ ಅಕ್ಷರಗಳು ಯಾವ್ಯಾವಪ್ಪ ಅಂದ್ರೆ ಒಂದು ಆ, ಈ, ಉ, ಎ, ಐ, ಓ ಮತ್ತೆ ಔ. ಈ ಅಕ್ಷರಗಳು ಬಂದು ದೀರ್ಘ ಸ್ವರಾಕ್ಷರಗಳು ಅಂತ ಕರೀತಾರೆ. ಒಂದ್ಸರಿ ರಿವಿಷನ್ ಮಾಡ್ಕೊಳ್ಳೋಣ ನೋಡಿ. ಸ್ವರಗಳಂದ್ರೆ ಏನಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಒಂದು ಸ್ವರಗಳಂತ ಕರೀತಾರೆ. ಒಟ್ಟು ಸ್ವರಗಳು ಒಂದು 13 ಅಕ್ಷರಗಳು. ಅದರಲ್ಲಿ 2 ವಿಧ, ಅಸ್ವಸ್ವರ ಮತ್ತೆ ದೀರ್ಘ ಸ್ವರ. ಅಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ಅಸ್ವಸ್ವರ ಅಂತ ಕರೀತಾರೆ. ಒಟ್ಟು ಅಕ್ಷರಗಳು ಬಂದು 6 ಅಕ್ಷರಗಳು. ಅವು ಒಂದು ಆ, ಈ, ಉ, ರು, ಎ ಮತ್ತೆ ಓ ಅಕ್ಷರಗಳು 6 ಅಕ್ಷರಗಳಿದಾವೆ. ದೀರ್ಘ ಸ್ವರ ಅಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ದೀರ್ಘ ಸ್ವರ ಅಂತ ಕರೀತಾರೆ. ಒಟ್ಟು ಅಕ್ಷರಗಳು ಒಂದು 7 ಅಕ್ಷರಗಳು. ಅವು ಯಾವಪ್ಪ ಅಂದ್ರೆ ಆ, ಈ, ಉ, ಎ, ಐ, ಓ ಮತ್ತೆ ಔ ಅಕ್ಷರಗಳು.